ಎಲ್ರಿಗೂ ಕಿಚ್ಚಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ಸೌತೆಕಾಯಿ ಮಜ್ಜಿಗೆ ಹುಳಿ. ಸೌತೆಕಾಯಿ ಮಜ್ಜಿಗೆ ಹುಳಿ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: 2 ಸೌತೆಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ಶುಂಠಿ, 1 ಚಮಚ ಜೀರಿಗೆ, ಕಡಲೆಬೇಳೆ, ಧನ್ಯನ ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ, ಕಡಲೆಬೇಳೆ 1 ಚಮಚ, ಧನ್ಯ ಸ್ವಲ್ಪ ತೆಂಗಿನಕಾಯಿ, 6 ಹಸಿಮೆಣಸಿನ್ಕಾಯಿ, ಖಾರ ಬೇಕಿದ್ರೆ ಹೆಚ್ಚಿಸ್ಕೋಬೋದು, ಕೊತ್ತಂಬರಿ ಸೊಪ್ಪು, ಹುಳಿ ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು. ಬನ್ನಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ಮಿಕ್ಸಿ ಜಾರ್ಗೆ ಎಲ್ಲನೂ ಹಾಕಿ ರುಬ್ಬಿಟ್ಕೊಳ್ಳೋಣ. ಯಾವುದು ಹುರಿಬೇಕಾಗಿಲ್ಲ, ಎಲ್ಲನೂ ಹಸಿದೆ ಹಾಕೋಬೇಕು. ಜೀರಿಗೆ, ಕಡಲೆಬೇಳೆ, ಧನ್ಯ ನೆನೆಸಿಟ್ಕೊಂಡಿದ್ದೆ ಬಿಸಿನೀರಲ್ಲಿ, ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ. ಮೊದಲು ಒಂದು ಕಡಾಯಿ ತಗೊಂಡಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಇದಕ್ಕೆ 1 ಚಮಚ ಜೀರಿಗೆ, ಕರಿಬೇವು, ಇವಾಗ ಸೌತೆಕಾಯಿ ಹಾಕೊಳ್ಳೋಣ. ಸ್ವಲ್ಪ ಅರಿಶಿನ, ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ. ಸೌತೆಕಾಯಿನ ಸ್ವಲ್ಪ ಬೇಯಿಸ್ಕೋಬೇಕು, ತುಂಬಾ ನುಣ್ಣಗಾಗೋ ಥರ ಬೇಯಿಸ್ಕೋಬಾರ್ದು. ಇದು ಮುಕ್ಕಾಲು ಭಾಗ ಬೆಂದಿದೆ. ಇದಕ್ಕೇನೆ ನಾವು ರುಬ್ಬಿಟ್ಕೊಂಡಿರೋ ಮಿಶ್ರಣ ಇದಕ್ಕೆ ಹಾಕೊಳ್ಳೋಣ. ಒಂದೇ ಒಂದು ಕುದಿ ಬಂದರೆ ಸಾಕು, ಅದನ್ನು ಇದಕ್ಕೆ ಹಾಕಬೇಕು. ಕುದೀತಿದೆ ಇದು, ಸ್ಟವ್ ಆಫ್ ಮಾಡ್ಕೊತೀನಿ. ನಾವೇನು ತೊಗೊಂಡಿರ್ತೀವಿ ಹುಳಿ ಮೊಸರು ಸ್ವಲ್ಪನೇ ಹಾಕೊಳ್ಳೋಣ. ಸೌತೆಕಾಯಿ ಮಜ್ಜಿಗೆ ಹುಳಿ ರೆಡಿ ಆಗಿದೆ. ಇದನ್ನು ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋನ ಲೈಕ್ ಮಾಡಿ, ರೆಸಿಪಿ ಹೇಗಿದೆ ಅಂತ ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.